ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಗಿವ್ ಸಮ್ ಲವ್. ಇದು ನಮ್ಮ ಪಾಪುದು ಮತ್ತು ನನ್ನ ಹಸ್ಬೆಂಡ್ ರಘುದು ಡೈಲಿ ರುಟೀನ್ ಇದು. ಇವರು ಪಾರಿವಾಳಕ್ಕೆ ಫುಡ್ ಹಾಕ್ತಾರೆ, ಅವನು ನೋಡ್ತಾ ಇರೋದು. ಅವನಿಗೆ ಖುಷಿ ಆಗುತ್ತೆ. ನೋಡಿ ಹೆಂಗೆ ನೋಡ್ತಾ ಇದ್ದಾನೆ ಅಂತ. ಸ್ಮೈಲ್ ಮಾಡೋ ಅಂತಂದರೂ ನಗ್ತಾ ಇಲ್ಲ, ಉಪ್ಪು ಅಂದ್ಕೊಂಡಿದ್ದೇನೆ ಮುಖನ. ಇಲ್ಲಿ ನಾನು ಮಗಳಿಗೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ವ, ಅವಳು 7 ಗಂಟೆಗೆ ಬಸ್ ಅಲ್ವಾ ಅವಳದು. ಅದಕ್ಕೆ 2 ಚಪಾತಿನೂ ಲಂಚ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. 2 ಚಪಾತಿ ಮಾಡಿಕೊಂಡೆ, ಅದನ್ನೇ ಲಂಚ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಇವತ್ತು ಅದೇ ತಿಂತೀನಿ. ಚಪಾತಿನೇ ಹಾಕು ಅಂತ ಅವಳೇ ಹೇಳಿದ್ದು. 2 ಚಪಾತಿ ಹಾಕಿದ್ದೀನಿ. ಅವಳು ಇಷ್ಟಪಟ್ಟು ತಿನ್ನೋದು ಅಷ್ಟಕ್ಕಷ್ಟೇ. ಅವಳಿಗೆ ನಾನ್ ವೆಜ್ ಜಾಸ್ತಿ ಇಷ್ಟ. ಚಪಾತಿ ಸಾಸ್ ಜೊತೆ ಇಲ್ಲ ಅಂತಂದರೆ ಜಾಮ್ ಜೊತೆ ಹಾಕಿದ್ರೆ ಸ್ವಲ್ಪ ತಿಂತಾಳೆ. ಇವತ್ತು ಚಪಾತಿ ಖಾಲಿಯಾಗಿರುತ್ತೆ, ಪಕ್ಕ ಸಾಗು ಒಂದು ಸ್ವಲ್ಪ ಮಿಕ್ಸ್ಕೊಂಬರ್ತಾಳೆ. ಅವಳಿಗೆ ಸಾಗು, ಆಮೇಲೆ ಚಟ್ನಿ, ಸಾಂಬಾರು, ಚಟ್ನಿ ಪುಡಿ ಈ ಥರದ್ದೆಲ್ಲ ಆಗಲ್ಲ. ಮನೇಲಾದರೆ ಬಲವಂತ ಮಾಡಿ ತಿನ್ನಿಸ್ಬೋದು, ಸ್ಕೂಲಲ್ಲಿ ಯಾರೂ ಕೇಳೋದಿಲ್ಲ ಅಲ್ಲ, ಹಂಗೆ ಎತ್ಕೊಂಬಂದ್ಬಿಡೋದು. ನಾನಿಲ್ಲಿ ಪನ್ನೀರ್ ಹಾಕಿ ಸಾಗು ಮಾಡಿಕೊಂಡಿದ್ದೆ. ಅದನ್ನೇ ಬಿಸಿ ಮಾಡಿ ಇನ್ನೊಂದು ಸಲ ಬಿಸಿ ಮಾಡಿ ನಾನು ಅವಳ ಡಬ್ಬಕ್ಕೆ ತುಂಬಿದ್ದೆ. ಒಂದು ಚಿಕ್ಕ ಡಬ್ಬದಲ್ಲಿ ಸಾಗು ಹಾಕಿದ್ದೆ. ಅಟ್ಲೀಸ್ಟ್ ಪನ್ನೀರ್ ಆದರೂ ನೋಡಿಬಿಟ್ಟು ಅವಳು ತಿಂತಾಳೆ, ತಿನ್ನಲಿ ಅಂತ. ಅವಳು ಕರೆಕ್ಟಾಗಿ ಮಮ್ಮಿ ಅಂದ್ಕೊಂಡಂಗೆ ಮಾಡ್ಕೊಂಬಂದಿದ್ದಾಳೆ. ಪನ್ನೀರನ್ನ ನೀಟಾಗಿ ತಿಂದಿದ್ದಾಳೆ. ಪನ್ನೀರನ್ನ ಆಮೇಲೆ ಕಾಳುಗಳು ಅವಳದು ಫೇವ್ರೇಟ್ಸ್ ಏನಿದೆ ಅದು ತಿಂದಿದ್ದಾಳೆ. ಆಮೇಲೆ ಬಾಕಿ ಹಂಗೆ ಮಿಕ್ಸ್ಕೊಂಬಂದಿದ್ದಾಳೆ. ಜಾಸ್ತಿ ಏನು ತೊಗೊಂಬಂದಿಲ್ಲ, ಒಂದು ಸ್ವಲ್ಪ ತೊಗೊಂಬಂದಿದ್ಲು. ಅದಷ್ಟು ತಿಂದ್ಕೊಂಡೇ ಬಂದಿದ್ಲು ಪಾಪ. ಸಾಯಂಕಾಲ ಬಂದಮೇಲೆ ಅದು ತಿನ್ಸೋಕ್ಕಾಗಲ್ಲ, ಬೆಳಿಗ್ಗೆ ಮಾಡಿರೋದಲ್ವ, ಕೆಟ್ಟೋಗಿರುತ್ತೆ. ಮಧ್ಯಾಹ್ನ ಬಿಸಿಲು ಬೇರೆ ತುಂಬ ಜಾಸ್ತಿ ಆಗಿರುತ್ತೆ, ಕೆಟ್ಟೋಗಿರುತ್ತೆ. ಅದಕ್ಕೆ ನಾನು ಸಾಯಂಕಾಲ ತಿನ್ಸೋಕ್ಕೆ ಹೋಗಲ್ಲ. ಚಪಾತಿ ತಿನ್ಕೊಂಬಂದಿದ್ಲು, ಇದು ಮಾತ್ರ ಸ್ವಲ್ಪ ಮಿಕ್ಸ್ಕೊಂಬಂದಿದ್ಲು. ಇಲ್ಲಿ ಚಪಾತಿನೂ ಸಾಗುನೂ ಡಬ್ಬ ರೆಡಿ ಮಾಡಿಕೊಂಡೆ. ಆಮೇಲೆ ಅವಳದು ಶಾರ್ಟ್ ಬ್ರೇಕ್ ಇರುತ್ತೆ 10 ಗಂಟೆ ಹತ್ರ. ಅದಕ್ಕೆ ಒಂದು ಆ್ಯಪಲ್ ಕಟ್ ಮಾಡ್ತಾಯಿದ್ದೀನಿ. ಆ್ಯಪಲ್ನ ಚಿಕ್ಕದಾಗಿ ಸ್ಲೈಸ್ ಮಾಡಿಕೊಂಡೆ. ಯಾಕೆಂತಂದರೆ ಸ್ವಲ್ಪ ದಪ್ಪ ಮಾಡಿದ್ರೆ ಅವಳಿಗೆ ತಿನ್ಲಿಕ್ಕೆ ಕಷ್ಟ ಆಗುತ್ತೆ. ಅಲ್ಲಿ ಟೈಮ್ ಇರೋದೇ ಒಂದು 10 ನಿಮಿಷನೋ 15 ನಿಮಿಷನೇನೋ ಇರುತ್ತೆ ಅನಿಸುತ್ತೆ ಶಾರ್ಟ್ ಬ್ರೇಕಿಗೆ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಕೊಟ್ಟೆ, ಈಸಿಯಾಗಿ ತಿನ್ಕೊಳ್ಳಿ ಅಂತ. ಅದೊಂದೇ ಆ್ಯಪಲ್ನ ಫುಲ್ ಕಟ್ ಮಾಡಿಕೊಂಡು ಅವಳ ಡಬ್ಬಾಗೆ ಹಾಕಿದೆ ನಾನು. ಆ್ಯಪಲೆಲ್ಲ ಹಾಕಿದ್ರೆ ತಿಂತಾಳೆ, ಫ್ರೂಟ್ಸ್ ಎಲ್ಲ. ಈ ರೈಸ್ ಐಟಮ್ ಹಾಕಿದ್ರೆ ಸ್ವಲ್ಪ ತಿನ್ನೋದು ಕಷ್ಟ, ಮಿಕ್ಸ್ಕೊಂಬಂದಿರ್ತಾಳೆ. ಆಮೇಲೆ ರಘು ಡೈಲಿ ಆಫೀಸಿಂದ ಬರ್ತಾ ಏನಾದರೂ ತೊಗೊಬರ್ತಾರೆ. ನಿನ್ನೆ ಜಿಲೇಬಿ ತಂದಿದ್ದರು, ನಾನು ಅದನ್ನೇ ಹಾಕಿದೆ. ಸ್ಕೂಲಲ್ಲಿ ಬಸ್ಸಿಂದ ಬರ್ತಾ ಆಮೇಲೆ ಅವಳಿಗೆ ಏನೂ ಇರೋಲ್ಲ, ಹಸಿವಾಗಿರುತ್ತೆ ಅಂತ ಅಂದ್ಬಿಟ್ಟು ತಿನ್ಕೊಂಬರಲಿ ಅಂತ ಒಂದು 2-3 ಜಿಲೇಬಿ ಹಾಕಿದ್ದೀನಿ ಅಷ್ಟೇ. ಟಡಾನ್, ಲಂಚ್ ಬ್ಯಾಗ್ ರೆಡಿ. ನಮ್ಮದು ಫ್ಲೋರ್ ಬಂದುಬಿಟ್ಟು 3rd ಫ್ಲೋರು. 3rd ಫ್ಲೋರಲ್ಲಿರೋದು ನಾವು. ಅವಳು ಬಸ್ಸು 7 o'clock ಬರುತ್ತೆ ಅಲ್ಲಿ. ಅದಕ್ಕೆ ಸ್ಟಾಪ್ ಹತ್ರ, ಮೇನ್ ರೋಡ್ ಹತ್ರ ಅವಳಿಗೆ ಬಿಟ್ಟು ಬಸ್ ಹತ್ಸ್ಕೊಟ್ಟು ಬರ್ತೀನಿ. ಹಾಗೆ ಡಸ್ಟ್ಬಿನ್ ಎತ್ಕೊಂಬಂದಿನಿ, ಕಸ ಬಿಸಾಕೋದಿತ್ತು ಅಂತ. ಅವಳಿಗೆ ಒಂಥರ ಖುಷಿ, ಮಮ್ಮಿ ವ್ಲಾಗ್ ಮಾಡ್ತಾಯಿದ್ದಾಳೆ, ಯೂಟ್ಯೂಬಲ್ಲಿ ಬರುತ್ತೆ ಮಮ್ಮಿ ವ್ಲಾಗು ಅಂತ. ಮೇನ್ ರೋಡ್ ತನಕ ಬಿಟ್ಟು ಅಲ್ಲಿ ಬಸ್ ಹತ್ಸ್ಕೊಂಡು ಬಂದುಬಿಡೋದು ಡೈಲಿ. ಪಾಪುನ ರಘು ನೋಡ್ಕೊತಾರೆ ಮನೇಲಿ. ನೋಡಿ, ನಮ್ಮ ರೋಡಲ್ಲಿ ಎಲ್ಲ ಶಾಪ್ಗಳಿದೆ. ಮೆಡಿಕಲ್ ಇದೆ, ಪಾರ್ಲರ್ ಇದೆ, ಬೇಕ್ರಿ ಇದೆ, ತರಕಾರಿ ಅಂಗಡಿ ಇದೆ, ರೇಷನ್ ಅಂಗಡಿ ಇದೆ, ಎಲ್ಲನೂ ಇದೆ. ತರಕಾರಿ ಅಂಗಡಿ ನೋಡಿ ಎಷ್ಟು ಬೆಳಿಗ್ಗೆನೇ ಓಪನ್ ಆಗಿದೆ ಅಂತ. ಅದಕ್ಕೆ ಈ ರೋಡು ಬಿಟ್ಟು, ಈ ಏರಿಯಾ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರಲ್ಲ. ಅವಳು ಬಸ್ ಸ್ಟಾಪ್ ಹತ್ರ ಒಂದು ಹೂವು ಇಟ್ಕೊಂಡಿರ್ತಾರೆ ಡೈಲಿ, ಫ್ರೆಶ್ ಆಗಿತ್ತು ಅಂತ, ಚೆನ್ನಾಗಿತ್ತು ಅಂತ ನಾನು ಒಂದು ಸ್ವಲ್ಪ ಹೂವು ತೊಗೊಂಡೆ. ಅವಳ ಹತ್ರ ವೀಡಿಯೋ ಮಾಡೆ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಮಾಡೋಳು ಅಂತ. ಕತ್ತೆ ಕಾಣಿಸ್ತಾ ಇಲ್ಲ ನಂದು. ಅವ್ರ ಹತ್ರ 1/4 kg ಎಷ್ಟು ಅಂತಂದೆ, 70 ರೂಪಾಯಿ ಅಂತ ಅಂದರು. ಸರಿ 50 ರೂಪಾಯಿದು ಹಾಕಿ ಅಂತ ಅಂದೆ, ಆರಿಸ್ಕೊಳ್ಳಿ ಅಂತ ಅಂದರು. ನಾನು ಎಲ್ಲ ಹೂ ಚೆನ್ನಾಗಿತ್ತಂತ ಒಂದು ಸ್ವಲ್ಪ ಹಾಕ್ಕೊಂಡೆ. ಅದು ನೋಡಿದ್ರೆ 120 ರೂಪಾಯಿ ಆಯಿತು. ಪರವಾಗಿಲ್ಲ ಅಂತ ತೊಗೊಂಡೆ. ಇವಳು, ಮಮ್ಮಿ ನಾನು ಬಸ್ ಹತ್ತಾ ಇರೋದು ವೀಡಿಯೋ ಮಾಡಿ ಮಮ್ಮಿ, ಬಸ್ ಹತ್ತಾ ಇರೋ ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕಿ ಅಂತ ಇದ್ದಾಳೆ. ನನ್ನ ಮಗಳೇ ನನಗೆ ದೊಡ್ಡ ಸಪೋರ್ಟು ಯೂಟ್ಯೂಬ್ ಮಾಡೋಕ್ಕೆ. 10 ಸಬ್ಸ್ಕ್ರೈಬರ್ಸ್ ಮಾಡಿಕೊಟ್ಟಿದ್ದಾಳೆ. ಸ್ಕೂಲ್ ಫ್ರೆಂಡ್ಸಿಂದು 10 ಸಬ್ಸ್ಕ್ರೈಬರ್ಸ್ ಮಾಡಿಕೊಟ್ಟಿದ್ದಾಳೆ.
ಪಾಪ ಇವಾಗ ಹೋದರೆ ಮತ್ತೆ ಬರೋದು ಸಾಯಂಕಾಲನೇ ಅವಳು. ಇಲ್ಲಿ ಸ್ಟೆರಿಲೈಸರಲ್ಲಿ ಪಾಪುದು ಬಾಟಲ್ಸ್ ಎಲ್ಲ, ಫೀಡಿಂಗ್ ಬಾಟಲ್ಸು ಆಮೇಲೆ ನಿಪ್ಪಲ್ಲೆಲ್ಲ ಸ್ಟೀಮ್ಗೆ ಹಾಕಿದ್ದೆ ನಾನು. ಇದು ಡೈಲಿ ಮಾಡ್ತೀನಿ ನಾನು, ಇಲ್ಲ ಅಂತಂದರೆ ರಘು ನನ್ನ ಅಷ್ಟೇ. ನಾನು ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಮಾಡಲೇಬೇಕಾಗತ್ತೆ. ಇದು ಫಿಲಿಪ್ಸ್ದು, ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ರಘು ಆಫೀಸಿಗೆ ಹೋದ್ಮೇಲೆ ಪಾಪುನ ನಾನು ಒಂದು ಸ್ವಲ್ಪ ಹೊತ್ತು ಮಲಗಿಸ್ತೀನಿ. ಅವ್ನು ಮಲ್ಕೋತಾನೆ ಒಂದು 15-20 ನಿಮಿಷ ಅಷ್ಟೇ. ನೋಡಿ ಎಷ್ಟು ನೆಮ್ಮದಿಯಿಂದ ಮಲಗಿದ್ದಾನೆ. ಇವ್ನು ಮಲಗಿರೋದು ನೋಡಿದ್ರೆ ಇನ್ನೊಂದು 1 ಅವರ್ ಇವನು ಎದ್ದೇಳಲ್ಲ ಅಂತ ಅಂದ್ಕೊಬೇಕು. ಪಕ್ಕದಲ್ಲಿ ನಾನು ಮಲ್ಕೊಂಡಿದ್ರೆ ಆರಾಮಾಗಿ ಮಲ್ಕೊತಾನೆ, ಇಲ್ಲ ಅಂತಂದರೆ ಒಂದು 15-20 ಮಿನಿಟ್ಸ್ ಅಷ್ಟರಲ್ಲಿ ಎದ್ದುಬಿಡ್ತಾನೆ. ಒಂದು ಸ್ವಲ್ಪ ಸೌಂಡ್ ಆದರೂ ಎದ್ದುಬಿಡ್ತಾನೆ, ತೊಟ್ಲಲ್ಲೇ ಮಲ್ಕೊತಾನೆ. ಎಷ್ಟು ಚೆನ್ನಾಗಿ ಮಲ್ಕೊಂಡವನೆ ನೋಡಿ. ಇಲ್ಲಿ ನಾನು ದೇವ್ರ ಪಾತ್ರೆ ದೀಪನೆಲ್ಲ ವಾಶ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸಬೀನಾನು ವಿಮ್ ಜೆಲ್ಲು ಹಾಕ್ಕೊಂಡು ವಾಶ್ ಮಾಡ್ಕೊತೀನಿ. ಅವ್ನು ಸೌಂಡ್ ಬಂದರೆ ಎದ್ದೇಳ್ತಾನೆ, ನಿಧಾನಕ್ಕೆ ಆದಷ್ಟು ಸೌಂಡ್ ಇಲ್ದಿರ ಟ್ರೈ ಮಾಡ್ತಾಯಿದ್ದೀನಿ ತೊಳಿಲಿಕ್ಕೆ. ಅವನು ಎದ್ದರೆ ಕಷ್ಟ ಏನಿಲ್ಲ, ಎದ್ದು ಬಂದುಬಿಟ್ಟು ಅಂಬೆಗಾಲು ಹರ್ಕೊಂಬಂದು 2 ಕಾಲು ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಆಮೇಲೆ ನಾನು ಆ ಕಡೆನೂ ಹೋಗೋಕ್ಕಾಗಲ್ಲ, ಈ ಕಡೆನೂ ಹೋಗೋಕ್ಕಾಗಲ್ಲ. ಅವನು ಆಮೇಲೆ ಬಿದ್ದುಬಿಟ್ರೆ ಆಮೇಲೆ ತಲೆಗೆ ಏನಾದರೂ ಏಟಾದರೆ ಅಂತ ಒಂದೇ ಭಯ. ಅವ್ನು ಎದ್ದೇಳ್ತಾನೆ ಅಂತ ಭಯ ಬೇರೆ ಆಗ್ತಾ ಇರತ್ತೆ. ಏನಾದರೂ ಕೆಲಸ ಮಾಡುವಾಗ, ಏನಾದರೂ ಕೆಲಸ ಇರುವಾಗಲೇ ಬೇಗ ಎದ್ದುಬಿಡ್ತಾನೆ. ನಾನು ಇನ್ನಾರು ಎಲ್ಲ ಸಪ್ರೇಟಾಗಿ ಇಟ್ಕೊತೀನಿ ಇದಕ್ಕಂತಾನೆ. ನೀಟಾಗೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಜಿಡ್ಡಿರೋದ್ರಿಂದ 2 ಸಬೀನಾನು ವಿಮ್ಮು 2 ಹಾಕ್ಕೊಂಡು ವಿಮ್ ಜೆಲ್ ಹಾಕ್ಕೊಂಡು ವಾಶ್ ಮಾಡ್ಕೊಳ್ತೀನಿ ನಾನು ಇದು.
ಇಷ್ಟು ದೊಡ್ಡದಲ್ಲಿ ಹಾಲು ಕುಡಿತಾವಳೆ ಅಂತ ಅಂದ್ಕೊಂಬಿಡಿ. ನಾನು ಮಧ್ಯಾಹ್ನ ತನಕನೂ ಇವಾಗ ಏನೂ ತಿನ್ನೋದಿಲ್ಲ, ಅದಕ್ಕೆ ಹಸುವಾಗುತ್ತೆ ಅಂತ ಒಂದಿಷ್ಟು ದೊಡ್ಡದಲ್ಲಿ ಹಾಲು ಕುಡಿದಿದ್ದೀನಿ. ಹಾಲು ಇಷ್ಟಪಟ್ಟು ಕುಡಿತೀನಿ, ಕಾಫಿ ಟೀ ಎಲ್ಲ ನಾನು ಕುಡಿಯಲ್ಲ. ನಾನು ಬಂದ ನೋಡಿ ಇಲ್ಲಿ, ಏನು ಮಮ್ಮಿ ನೆಮ್ಮದಿಯಿಂದ ಹಾಲು ಕುಡಿತಾ ಇದೆಯಾ ಅಂತ ನೋಡ್ತಾನೆ ಫಸ್ಟು, ಆಮೇಲೆ ನಿಧಾನಕ್ಕೆ ಬರ್ತಾನೆ, ಎರಡೂ ಕಾಲು ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಇಟ್ಕೊಂಡು ನಿಂತ್ಕೊಳ್ಳೋದು ಅಭ್ಯಾಸ ಆಗಿರೋದ್ರಿಂದ ಇವಾಗ ಏನು ಸಿಕ್ಕಿದ್ರು ಇಟ್ಕೊಂಡು ನಿಂತ್ಕೊತಾನೆ. ಗ್ರಿಪ್ಪಿಗೆ ಏನು ಸಿಕ್ಕಿದ್ರು ಸಾಕೋದು, ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಮಕ್ಕಳಿರ್ಬೇಕು ಮನೇಲಿ, ಮಕ್ಕಳಿದ್ರೆ ಫುಲ್ ಖುಷಿ. ನಂಗೆ ಮಾನು ದೊಡ್ಡವಳಾಗೋಗ್ಬಿಟ್ಲು, ಇವನು ಪುಟಾಣಿ. ಈ ಪುಟಾಣಿ ಇವಾಗ ತೀಟೆ ಸ್ಟಾರ್ಟ್ ಮಾಡಿದ್ದೇವೆ. ರಘು ಬೆಳಿಗ್ಗೆನೇ ಹೂವು ಹಣ್ಣು ಎಲ್ಲ ತೊಗೊಬಂದ್ಬಿಟ್ಟಿತ್ತು. ಯಾವಾಗಲೂ ತೊಗೊಬರ್ತಾರೆ ಅವರು, ಫ್ರೈಡೇ ಮಂಡೇ ಥರ್ಸ್ಡೇ ಎಲ್ಲ ತೊಗೊಬರ್ತಾರೆ. ಇದು ನಾನು ತೊಗೊಂಡಿರೋದಲ್ಲಿ ಬಿಡಿ ಹೂವು, ಎಷ್ಟು ಫ್ರೆಶ್ ಆಗಿರುತ್ತೆ ನೋಡಿ ಹೂವು. ತುಳಸಿನೂ ಅಷ್ಟೇ, ತುಳಸಿ ಮಾಲೆನೇ ಕಟ್ಟೋದು ಸಿಗುತ್ತೆ. ನಮ್ಮೂರಲ್ಲಿ ತುಳಸಿ ಎಲ್ಲ ಸಿಗೋದು ಕಡಿಮೆ ಅಲ್ಲ. ಪಕ್ಕದ ಮನೆಗೆ ಹೋಗ್ಬಿಟ್ಟು ತುಳಸಿ ಇದೆಯಾ ಅಂತ, ಅವರಿದ್ರು ಇಲ್ಲ ಅಂತ ಹೇಳೋದು. ಇಲ್ಲಿ ಫಸ್ಟ್ ದೀಪ ರೆಡಿ ಮಾಡ್ಕೊತೀನಿ. ಇವನನ್ನು ಸ್ಟ್ರೋಲರೆಲ್ಲ ಕೂಡಿಸ್ಬಿಟ್ಟು ಒಂದು 10 to 15 ಮಿನಿಟ್ಸ್, ಇಲ್ಲಾಂದರೆ ಒಂದು 10 ಮಿನಿಟ್ಸ್ ಓಕೆ ಅವನು ಕುತ್ಕೋತಾನೆ. ಆಮೇಲೆ ನಿಧಾನಕ್ಕೆ ತಿರುಗ್ತಾನೆ, ಎದ್ದೇಳಕ್ಕೆ ಟ್ರೈ ಮಾಡ್ತಾನೆ, ಅದರೊಳಗಡೆನೆ ಇಳಿಯೋಕ್ಕೆ ಟ್ರೈ ಮಾಡ್ತಾನೆ. ಪೆನ್ ಕೊಟ್ಟಿದ್ದೀನಿ, ಪೆನ್ ಇಷ್ಟ ಆಗುತ್ತೆ ಅವನಿಗೆ. ಒಂದು 5 ನಿಮಿಷ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದೀನಿ, ಬೈ ನಿಪ್ಪಲ್ಲಿ ಹಾಕಿದ್ದೀನಿ. ಸ್ಮೈಲ್ ಮಾಡೋದು, ಮೊಬೈಲ್ ನೋಡೋದು, ಏನು ಮಾಡ್ತಾಯಿದೆ ಮಮ್ಮಿ ಅಂತ ಅಂದ್ಬಿಟ್ಟು. ಇಲ್ಲಿ ದೇವರಿಗೆ ದೀಪ ಎಲ್ಲ ರೆಡಿ ಮಾಡಿಕೊಂಡೆ ನಾನು, ಎಣ್ಣೆಯನ್ನು ತುಪ್ಪನೂ ಹಾಕ್ಕೊಂಡು. ಅವನನ್ನು ಬಿಟ್ಬಿಟ್ರೆ ಇಲ್ಲಿ ಅಲ್ಲೇನು ಒಂದು ದೀಪನೂ ಇಡಲ್ಲ, ಎಣ್ಣೆ ಎಲ್ಲ ಚೆಲ್ಲಿದ್ದು ಮಾಡ್ತಾನೆ ಅಂತ ಅದರೊಳಗಡೆ ಕೂರಿಸಿದ್ದು ನಾನು. ಇಲ್ಲಿ ರಾಯರಿಗೆ ಹೂವು ಎಲ್ಲ ಹಾಕಿ, ತುಳಸಿ ಎಲ್ಲ ಹಾಕಿ ಅಲಂಕಾರ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ತುಳಸಿನೇ ಹಾಕೋದು, ಎಲ್ಲ ಹೂವಿನ ತುಳಸಿನೇ ಸ್ವಲ್ಪ ದೊಡ್ಡದಿರುತ್ತೆ ಅಂತ ಯಾವ ಥರ ಹಾಕ್ಬೋದು ಅಂತ ಅಂದ್ಬಿಟ್ಟು ಫಸ್ಟ್ ತುಳಸಿನೇ ಹಾಕೋದು.
2 ದೀಪ ಹಚ್ಕೊಂಡೆ. ನಾನು ಮಣ್ಣಿನ ಅಂಟನ್ನೇ ಇಡೋದು ರಾಯರ ಹತ್ರ. ಯಾವಾಗಲೂ ನಾನು ಮಣ್ಣಿನ ಅಂಟನ್ನೇ 2 ಅಂಟೆ ಇಟ್ಬಿಟ್ಟು ಅದನ್ನೇ ದೀಪ ಹಚ್ಚೋದು ಅದರಲ್ಲೇ. ದೇವ್ರ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಾಡಿಲೂ ತುಂಬ್ಕೊಳ್ಳುತ್ತೆ, ಮನೇಲೂ ಪಾಸಿಟಿವ್ ಎನರ್ಜಿ ಇರುತ್ತೆ, ಖುಷಿ ಒಂಥರ. ಗುರುವಾರ ಬಂತು, ಶುಕ್ರವಾರ ಬಂತು, ಸೋಮವಾರ ಬಂತು ಅಂದ್ರೇ ಖುಷಿ. ಬೆಳಿಗ್ಗೆ ಎದ್ರೇ ದೇವ್ರ ಪೂಜೆ ಮಾಡಬೇಕಿವತ್ತು ಅನ್ನೋದು. ದೇವ್ರ ಮೇಲೆ ನಂಬಿಕೆ ಇಡಬೇಕು, ದೇವ್ರ ಮೇಲೆ ಭಾರ ಹಾಕಬೇಕು. ಮನುಷ್ಯನ ಹತ್ರ ಏನೂ ಇಲ್ಲ. ಮನುಷ್ಯ ಯಾವಾಗಲೂ ಒಬ್ರಿಗೆ ಒಳ್ಳೇದಾಗಲಿ ಅಂತ ಬಯಸೋದು ಕಡಿಮೆ, ಇಲ್ಲ ಅಂತ ಅಲ್ಲ, ಕಡಿಮೆ. ಅದಕ್ಕೆ ದೇವ್ರ ಮೇಲೆ ನಂಬಿಕೆ ಇಟ್ಟರೆ, ದೇವ್ರ ಹತ್ರ ಕಷ್ಟ ಹೇಳ್ಕೊಂಡ್ರೆ ದೇವ್ರು ನಗಾಡ್ಕೊಳ್ಳಲ್ಲ, ಯಾರ ಹತ್ರ ಶೇರು ಮಾಡಲ್ಲ. ಅವಳಿಗೆ ಹೇಳ್ತಾ ಇದ್ಲು ಅಂತ ಅಂದ್ಬಿಟ್ಟು. ಕಷ್ಟಕ್ಕೆಲ್ಲ ದಾರಿ ತೋರಿಸೋನು ಅವನೇ. ಗೊತ್ತಾಗಲ್ಲ. ಆದಷ್ಟು ವಿಡಿಯೋನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನಾನು. ಒಂದೊಂದು ಸಲ ಮರ್ತೇ ಹೋಗಿರ್ತೀನಿ, ಪಾಪು ಇದ್ದಿರ್ತಾನಲ್ವ, ಗೊತ್ತೇ ಆಗಲ್ಲ, ನೆನಪು ಇರಲ್ಲ. ಇದು ಪ್ರಸಾದ ಕೊಡ್ತಾ ಇರೋದು ನೋಡಿದ್ರೇ ಮೈಯೆಲ್ಲ ಜುಮ್ ಅನ್ನೋದು. ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ, ಎಲ್ಲರೂ ಚೆಂದ ಆರಾಮಾಗಿರಿ. ಆಮೇಲೆ ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡ್ಕೊಳ್ತೀನಿ ನಾನು ಇನ್ಸ್ಟಾಗ್ರಾಮ್ಗೆ ಮತ್ತು ವಾಟ್ಸಪ್ ಸ್ಟೇಟಸ್ಗೆ ಹಾಕೋಕ್ಕೆ. ಎಲ್ಲ ಆರತಿ ಎಲ್ಲ ಆದಮೇಲೆ, ಹೂವಿನ ಅಲಂಕಾರ ಎಲ್ಲ ಆದಮೇಲೆ ಒಂದು ಫೋಟೋ ತಗೊಳ್ತೀನಿ, ಯಾವ ಥರ ಅಲಂಕಾರ ಮಾಡಿದ್ದೆ, ಪೂಜೆ ಮಾಡಿದ್ದೆ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಲ್ವಾ. ಜಾಗ ಚಿಕ್ಕದಿರೋದ್ರಿಂದ ಬಾಳೆಹಣ್ಣು ಪೂರ್ತಿ ಇಡೋಕ್ಕಾಗಿಲ್ಲ, ಅದಕ್ಕೆ ಈ ಕಡೆ 2 ಆ ಕಡೆ 2 ಇಟ್ಟೆ. ಸಾಯಂಕಾಲ ನಾನು ರಾಯರ ಮಠಕ್ಕೆ ಹೋಗ್ತೀನಿ, ಇಲ್ಲಿ ಜಯನಗರ ಹತ್ರ ಇರೋ ಮಠಕ್ಕೆ ಹೋಗ್ತೀನಿ, ಪಾಪುನ ಕರ್ಕೊಂಡು ಹೋಗೋದು. ಇವತ್ತು ಹೂವಿನ ಅಲಂಕಾರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿ. ನನಗಷ್ಟು ಇದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನಾನು ಫಸ್ಟು ಮುಕ್ಕೊಂಬಿಡ್ತೀನಿ, ದೇವ್ರಿಗೆ ಮುಕ್ಕೊಂಡು ಸುತ್ತ ಹಾಕ್ಕೊಂಡು ನೆಮ್ಮದಿಯಿಂದ ದೇವ್ರ ದರ್ಶನ ಮುಗಿಸ್ಕೋತೀನಿ, ಆಮೇಲೆ ವಿಡಿಯೋ ಮಾಡ್ಕೊಳ್ಳೋದು. ತುಂಬ ಜನ ಇದ್ದರು, ಕಾರ್ತಿಕ್ ಮಾಸ ಆಗಿರೋದ್ರಿಂದ ಅನಿಸುತ್ತೆ, ತುಂಬ ಅಂದರೆ ತುಂಬಾ ಜನ ಇದ್ದರು.
ಗುರುವಾರ ಸಾಯಂಕಾಲ ಅನಿಸುತ್ತೆ, ಇಲ್ಲ ಪ್ರತಿದಿನನೂ ಗೊತ್ತಿಲ್ಲ ನನಗೆ. ನಾನು ಹೋಗೋದು ಗುರುವಾರ ಮಾತ್ರ. ಮಂತ್ರಾಲಯದಲ್ಲಿ ಡೈಲಿ ಇರುತ್ತೆ ಈ ಥರ ರಥೋತ್ಸವ ಮಾಡ್ತಾರೆ. ಇಲ್ಲಿ ಗೊತ್ತಿಲ್ಲ, ಉತ್ಸವ ಮಾಡ್ತಾರೆ, ಗುರುವಾರ ಮಾತ್ರ ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ. ಇಲ್ಲಿ ಪಲ್ಲಕ್ಕಿಲಿ ತೊಗೊಂಡಿದ್ದಾರೆ, ಒಂದು ಸುತ್ತು ಹಾಕ್ಸ್ತಾರೆ. ಅಲ್ಲಿ ಅವಾಗ ರಾಯರನ್ನ ತೋರಿಸಿದೆ ಅಲ್ವಾ, ಅದಕ್ಕೊಂದು ಸುತ್ತು ಹಾಕ್ಸ್ತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ, ಖುಷಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅದ್ರ ಜನ ಮಾತ್ರ ತುಂಬ ಅಂದರೆ ತುಂಬಾ ಜಾಸ್ತಿ ಜನ. ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಪಾಪುಗೆ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅದು ಸೆಕೆನೂ ಆಗ್ತಾಯಿತ್ತು. ಅವನೊಳಗೆ ಸ್ಟಾರ್ಟ್ ಮಾಡಿಬಿಟ್ಟ. ನಾನು ಅಷ್ಟಕ್ಕೆ ನಿಲ್ಲಿಸಿ ಬಂದೆ ವಾಪಸ್ಸು. ನನ್ನ ಹಣ್ಣಿಗೆ ಅಳಕ್ಕೆಲ್ಲ ಅಷ್ಟು ಕೊಡೋದೇ ಇಲ್ಲ. ಆಮೇಲೆ ಅಲ್ಲಿಂದ ಆಟೋ ಹೊತ್ಕೊಂಡು ಬಂದೆ ಮನೆಗೆ. ಬೆಂಗಳೂರು ಡೇ ಟೈಮ್ಗಿಂತ ಸಾಯಂಕಾಲ ಕತ್ಲೆ ಆದಮೇಲೆ ಚೆನ್ನಾಗಿ ಕಾಣಿಸೋದು. ಎಲ್ಲ ಕಡೆ ವೆರೈಟಿ ಲೈಟ್ಸು, ಒಂದೊಂದು ಅಂಗಡಿಲಿ ಒಂದೊಂದು ಥರ ಲೈಟ್ಸು. ಎಲ್ಲೆಲ್ಲಿ ಯಾವ್ಯಾವ ಶಾಪ್ ಇದೆ ಅಂತ ಗೊತ್ತಾಗೋದೇ ಕತ್ಲೆ ಆದಮೇಲೆ ಅನಿಸುತ್ತೆ. ಟ್ರಾಫಿಕ್ ಒಂದು ಜಾಸ್ತಿ ಇರುತ್ತೆ, ಅದೊಂದೇ ಬೇಜಾರು ಬೆಂಗಳೂರಲ್ಲಿ. ಡಸ್ಟು ತುಂಬ. ಅದು ಬಿಟ್ಟರೆ ಬಾಕಿ ಎಲ್ಲ ಈಸಿಯಾಗಿ ಆರಾಮಾಗಿ ಸಿಗುತ್ತೆ. ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ. ನಮ್ಮ ಮಾವ ಕಾಲ್ ಮಾಡಿರ್ತಾರೆ, ಪಾಪು ನೋಡಬೇಕು ಅನಿಸಿದ್ರು ಬಾ ಅಂತ. ನೋಡಿ ಅಜ್ಜಿ ತಾತ ಜೊತೆ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂತ ಬಲೂನೆಲ್ಲ ಕಟ್ಕೊಂಡು. ನಮ್ಮ ಮಾವನಿಗೆ ಪಾಪು ಅಂದರೆ ಸಖತ್ ಇಷ್ಟ. ಅವ್ನು ಸ್ವಲ್ಪನೂ ಅಳಬಾರ್ದು ಅವರಿಗೆ. ಅವ್ನು ಸ್ವಲ್ಪ ಅಳ್ತಾ ಇದ್ದಾನೆ ಅಂತಲೇ ಕರ್ಕೊಂಬಂದ್ಬಿಡ್ತಾರೆ. ನೋಡಮ್ಮ ಏನಾಯ್ತು ಅಂತ, ನೋಡಿ ಅಳ್ತಾ ಇದ್ದಾನೆ, ಸಮಾಧಾನ ಮಾಡಿಸು ಅಂತ. ನಮ್ಮ ಅತ್ತೆಗೂ ಅಷ್ಟೇ, ಚಿನ್ನಿ ಶಾಮಿ ಅಂತ ಈಸ್ಕಾಕ್ಬಿಡ್ತಾರೆ, ಅವನ್ನ ಮುದ್ದಾಡ್ಬಿಡ್ತಾರೆ. ಅವನು ಬಲೂನ್ ಜೊತೆ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಮೊಮ್ಮಗ ಅಲ್ವಾ, ಖುಷಿನೇ. ಆಮೇಲೆ 8:45 ಅಷ್ಟೊತ್ತಿಗೆ ನಾವು ಅಲ್ಲಿಂದ ಬರ್ತೀನಿ. ನಾನು
ಮನೆಗೆ ಬಂದ್ವಿ. ಯಾಕಂದರೆ ಮಾನೂನು ರಘುನು ಆಫೀಸಿಂದ ಬಂದಿರ್ತಾರೆ. ಮತ್ತು ಇಲ್ಲಿಗೆ ಈ ವಿಡಿಯೋ ಮುಗೀತು. ಥ್ಯಾಂಕ್ ಯು.